ಹಾಯ್ ಎಲ್ಲ ಕ್ರಿಕೆಟ್ ಫ್ಯಾನ್ಸ್, ನಿಮ್ಮ ಹಾರ್ಟ್ ಬೀಟನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿ ಒಂದು ಅಲ್ಟಿಮೇಟ್ ಕ್ರಿಕೆಟ್ ಟೂರ್ನಮೆಂಟ್ ಇಸ್ ರೆಡಿ ಟು ಬಿ ಬ್ಯಾಕ್. ಯಾವುದಾ ಟೂರ್ನಮೆಂಟ್ ವಿಡಿಯೋದಲ್ಲಿ ನೋಡೋಣ. ಎಸ್, ಇದೇ ಸೆಪ್ಟೆಂಬರ್ನಲ್ಲಿ ಚಾಂಪಿಯನ್ಸ್ ಲೀಗ್ T20 ಮತ್ತೆ ಕಮ್ಬ್ಯಾಕ್ ಮಾಡುತ್ತೆ ಅಂತ ಸುದ್ದಿ ಇದೆ. ಆದರೆ ಕೆಲವೊಂದಷ್ಟು ಸಮಸ್ಯೆಗಳಿದೆ ಈ ಒಂದು ಟೂರ್ನಮೆಂಟ್ ಆಗೋದಕ್ಕೆ. ಅದೇನು ಅಂತ ಹೇಳ್ತೀನಿ. ಜೊತೆಗೆ RCBಗೆ ಎಷ್ಟು ಪ್ಲೇಯರ್ಸ್ ಅವೈಲೇಬಲ್ ಇರ್ತಾರೆ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಇದರ ಬಗ್ಗೆ ಕೂಡ ನಾವು ಈ ವಿಡಿಯೋದಲ್ಲಿ ಮಾತನಾಡೋಣ. ಕ್ರಿಕೆಟ್ ಫ್ಯಾನ್ಸ್ಗೆ ನಿಜಕ್ಕೂ ಇದೊಂದು ಹಬ್ಬ ಅಂತ ಹೇಳಬೇಕು. ಒಂದು ಕಾಲದಲ್ಲಿ ವಿಶ್ವದ ಎಲ್ಲ T20 ಲೀಗ್ಗಳ, ದೊಡ್ಡ T20 ಲೀಗ್ಗಳ ಚಾಂಪಿಯನ್ ಟೀಮ್ಗಳನ್ನು ಒಂದೇ ವೇದಿಕೆಯಲ್ಲಿ ಸೇರಿಸಿ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗುತ್ತೆ. ಅದರ ಹೆಸರೇ ಚಾಂಪಿಯನ್ಸ್ ಲೀಗ್ T20 ಅಂತ. ಭಾಳಷ್ಟು ಜನರಿಗೆ, ಈಗಿನ ಜನ್ರೇಷನ್ ಅವ್ರಿಗೆ ಗೊತ್ತಿರಲ್ಲ. ಆಗ ಬಿಗ್ ಬ್ಯಾಶ್ನ ದಿಗ್ಗಜರು, IPLನ ದೊಡ್ಡ ಸ್ಟಾರ್ ಟೀಮ್ಗಳು, ಪಾಕಿಸ್ತಾನದ T20 ಹೀರೋಗಳು, ಹಾಗೆ ದಕ್ಷಿಣ ಆಫ್ರಿಕಾದ ಪವರ್ ಹಿಟ್ರ್ಗಳು ಎಲ್ಲರೂ ಕೂಡ ಒಂದೇ ಟ್ರೋಫಿಗಾಗಿ ಹೋರಾಡ್ತಾ ಇದ್ರು. ಅದೇ ಚಾಂಪಿಯನ್ಸ್ ಲೀಗ್ T20. ಆದರೆ ಹಲವಾರು ವರ್ಷ ಆದಮೇಲೆ ಮತ್ತೆ ಡಿಸ್ಕಂಟಿನ್ಯೂ ಮಾಡಲಾಯಿತು. ಅದಕ್ಕೊಂದಷ್ಟು ಸಮಸ್ಯೆಗಳಿದ್ವು. ಆದರೆ ಈಗ ಒನ್ಸ್ ಅಗೇನ್ ಇದು ಕಮ್ಬ್ಯಾಕ್ ಮಾಡೋಕ್ಕೆ ರೆಡಿ ಆಗಿದೆ ಅಂತ ಸ್ಟ್ರಾಂಗ್ ಬಸ್ ಇದೆ. ಅದು ಕೂಡ ಇದೆ ಸೆಪ್ಟೆಂಬರ್ನಲ್ಲಿ. ನೀವು ಈ ಚಾಂಪಿಯನ್ಸ್ ಲೀಗ್ T20 ಬಗ್ಗೆ ತಿಳ್ಕೋಬೇಕು ಅಂತ ಅಂದರೆ ಆಲ್ಮೋಸ್ಟ್ ಒಂದು 10, 15, 20 ವರ್ಷ ಹಿಂದೆನೇ ಹೋಗಬೇಕು. ಆಲ್ಮೋಸ್ಟ್ ಒಂದು 18 ವರ್ಷ ಅಂತ ಅಂದ್ಕೊಳ್ಳೋಣ. ಸೊ 2008-09ರಲ್ಲಿ ಏನು IPL ಸ್ಟಾರ್ಟ್ ಆಯ್ತಲ್ಲ, ಸೊ ಆಗ ಒಂದು ಪ್ಲ್ಯಾನ್ ಬರುತ್ತೆ, ಒಂದು ಡಿಫ್ರೆಂಟ್ ಥಾಟ್ ಬರುತ್ತೆ. ಎಲ್ಲ ಲೀಗ್ಗಳ ಚಾಂಪಿಯನ್ ಟೀಮ್ಗಳನ್ನು ಒಂದೇ ಫಾರ್ಮ್ಯಾಟಿಗೆ ತರಬೇಕು, ಸೊ ಅಲ್ಲೊಂದು ಟೂರ್ನಮೆಂಟ್ ಆಗಬೇಕು ಅಂತ. ಸೊ ಆಗಲೇ ಬಂದಿದ್ದು ಈ ಚಾಂಪಿಯನ್ಸ್ ಲೀಗ್ T20. ಬಿಗ್ ಬ್ಯಾಶ್ ಇರ್ಬೋದು, ಪಾಕಿಸ್ತಾನದ T20 ಇರ್ಬೋದು, ಸೌತ್ ಆಫ್ರಿಕಾ ಅವ್ರದ್ದೆಲ್ಲ ನ್ಯಾಷನಲ್ T20 ಎಲ್ಲ ಆಗ್ತಿತ್ತು ಆ ಸಂದರ್ಭದಲ್ಲಿ. ಸೊ ಅವ್ರನ್ನೆಲ್ಲ ಸೇರಿಸಿ ಒಂದು ಟೂರ್ನಮೆಂಟ್ ಮಾಡೋಣ ಅಂತ. ಸೊ ಸುಮಾರು ಒಂದು ಸ್ಟಾರ್ಟಿಂಗಲ್ಲಿ ಒಂದು 5 ದೇಶದಿಂದ 8 ಟೀಮ್, ಅದಾದಮೇಲೆ ಅದು 12 ಟೀಮ್ ಆಯಿತು. ಸೊ ಹೀಗೆ ಒಂದೊಂದು ಹಂತದಲ್ಲಿ ಅಪ್ಗ್ರೇಡ್ ಮಾಡ್ತಾ ಹೋದರು ಟೀಮ್ಗಳನ್ನು. ವಿಶೇಷವಾಗಿ ಬಿಗ್ ಬ್ಯಾಶ್ ಆಗಿ IPL ಏನಿತ್ತು, ಇದರ ಟಕ್ಕರ್ ಭಾಳ ಜೋರಾಗಿರ್ತಾ ಇತ್ತು. ಸೊ ಅದಾದಮೇಲೆ ಒಂದು ಡೆವಲಪ್ಮೆಂಟ್ಗಳಾಗ್ತಾ ಹೋಗುತ್ತೆ. ಟೂರ್ನಮೆಂಟ್ನ ಶೆಡ್ಯೂಲ್ನಲ್ಲಿ ಅಥವಾ ಇಡೀ ಇಂಟರ್ನ್ಯಾಷನಲ್ ಡ್ಯೂಟಿ ಅಂತ ಬಂದಾಗ ಕರೆಕ್ಟಾಗಿ ಅವ್ರನ್ನ ಪ್ಲೇಸ್ ಮಾಡೋದು ಕಷ್ಟ ಆಯಿತು. ಯಾಕೆಂತಂದರೆ ಸೆಪ್ಟೆಂಬರ್ ಮಿಡ್ಡಲ್ಲೇ ಬರ್ತಾ ಇದ್ದಿದ್ದದು. ಸೊ ಆಗ ಬೇರೆ ಬೇರೆ ಟೀಮ್ಗಳು, ಇಂಗ್ಲೆಂಡ್, ಆಸ್ಟ್ರೇಲಿಯಾ, ಭಾರತ ಎಲ್ಲರೂ ಕೂಡ ಅವ್ರವ್ರ ಶೆಡ್ಯೂಲ್ ಇರುತ್ತಲ್ಲ, ಇಯರ್ಲಿ ಶೆಡ್ಯೂಲ್, ಅದರಲ್ಲಿ ಅವರು ಆಲ್ರೆಡಿ ಬೇರೆ ದೇಶಗಳ ಜೊತೆ ಟೂರ್ನಮೆಂಟನ್ನು ಫಿಕ್ಸ್ ಮಾಡ್ಕೋತಾ ಇದ್ರು. ಸೊ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಆ ಕಾರಣಕ್ಕೆ ಇದು ಡಿಸ್ಕಂಟಿನ್ಯೂ ಆಯಿತು. ಆದರೆ ಈಗ ಮತ್ತೊಮ್ಮೆ ಅದಕ್ಕೆ ಮರುಜೀವ ಕೊಡಬೇಕು ಅಂತ ಎಲ್ಲ ಪ್ಲ್ಯಾನ್ ಆಗ್ತಿದೆ. ICCಲಿ ನಮ್ಮ ಜೈಶಾ ಅವರೇ ಇರೋದ್ರಿಂದ ಇದು ಸಾಧ್ಯ ಕೂಡ. ಈಗ ಅದು ಕೂಡ RCB ಚಾಂಪಿಯನ್ ಆಗಿರೋದ್ರಿಂದ, ಇದೇ ಟೈಮಲ್ಲಿ ಚಾಂಪಿಯನ್ಸ್ ಲೀಗ್ ಕೂಡ ಬಂದಿರೋದ್ರಿಂದ ಇಟ್ ವಿಲ್ ಬಿ ಎ ಫೀಸ್ಟ್. ನಿಜವಾಗ್ಲೂ ಒಂದು ಹಬ್ಬ ಆಗಿರುತ್ತೆ. ಸೊ ಇನ್ನು ಸೆಲೆಕ್ಷನ್ ಬಗ್ಗೆ ನಿಮ್ಗಾಗಲೇ ಹೇಳಿದೆ. ಎಲ್ಲ ಬಿಗ್ ಬ್ಯಾಶಿಂದ ಟಾಪ್ 2 ವಿನ್ನರ್ ರನ್ನರ್ಸ್, ಹಾಗೆ ಕೆಲವೊಂದು ಸಲ ಟಾಪ್ 3 ಕೂಡ ಪಿಕ್ ಮಾಡ್ತಾರೆ. ಮೇ ಬಿ IPLಯಿಂದ ಟಾಪ್ 3 ಪಿಕ್ ಮಾಡಬಹುದು. ಸೊ ಯಾಕೆ ಅಂತಂದರೆ IPL ಟೀಮ್ಗಳಿಗೆ ಹೆಚ್ಚಿನ ರೆವೆನ್ಯೂ ಜನ್ರೇಟ್ ಆಗುತ್ತೆ. ಜೊತೆಗೆ ವೀಕ್ಷಕರ ಸಂಖ್ಯೆ, ವ್ಯೂವರ್ಶಿಪ್ ಜಾಸ್ತಿ ಇರುತ್ತೆ IPLನ ಟೀಮ್ ಇದ್ದಷ್ಟು. ಸೊ ಆ ಕಾರಣಕ್ಕೆ IPLನ 3 ಟೀಮ್ಗಳನ್ನು ಪಿಕ್ ಮಾಡಿದರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಆ ಥರ ಅಂತ ಬಂದಾಗ ನಿಮಗೆ ಆಬ್ವಿಯಸ್ಲಿ RR ಬರುತ್ತೆ, ರಾಜಸ್ಥಾನ್ ರಾಯಲ್ಸ್. ವೈಭವ್ ಸೂರ್ಯವಂಶಿ ಕೂಡ ಇರೋದರಿಂದ RRಗೂ ಒಂದು ಪ್ರಾಶಸ್ತ್ಯನ ಕೊಡ್ಬೋದು. ಇಂಡಿಯಾದಿಂದ RCB, GT, ರಾಜಸ್ಥಾನ್ ರಾಯಲ್ಸ್. ಸೊ ಈ 3 ಟೀಮ್ಗಳು ಸೆಲೆಕ್ಟ್ ಆಗ್ಬೋದು. ಟಾಪ್ 3 ಆದರೆ. ಟಾಪ್ 2 ಆದರೆ 2 ಟೀಮ್, RCB ಹಾಗೆ GT. ಸೊ 2 ಟೀಮ್ ಇರುತ್ತೆ. ಸೊ ನಿಮಗೆ ಇಂಡಿಯನ್ ಒಂದು ಲೀಗಿಂದ, ಇಂಡಿಯನ್ ಪ್ರೀಮಿಯರ್ ಲೀಗಿಂದ 2 ಟೀಮ್ ಅನ್ನೋದು ಗೊತ್ತಾಯಿತು. ಆದರೆ ಉಳಿದ ಹಾಗೆ ಬೇರೆ ಒಂದು ಲೀಗ್ಗಳಿಂದ ಯಾವ ಟೀಮ್ ಬರ್ಬೋದು ಅಂತ ನೋಡಿದ್ರೆ, ಆಸ್ಟ್ರೇಲಿಯಾದಿಂದ ಸಂಭವ್ಯ ತಂಡ ಅಂತಂದರೆ ಪರ್ತ್ ಸ್ಕಾಚರ್ಸ್ ಹಾಗೆ ಸಿಡ್ನಿ ಸಿಕ್ಸರ್ಸ್, ಈ ಟೀಮ್ ಬರ್ಬೋದು. ಯಾಕಂದರೆ ಅತ್ಯಂತ ಯಶಸ್ವಿ ಟೀಮ್ಗಳಲ್ಲೊಂದು. ಸೊ ಹಾಗೆ ಪಾಕಿಸ್ತಾನ PSL ಟೀಮ್ ಹಿಂದೆ 2008ರಲ್ಲಿ ಸ್ಟಾರ್ಟ್ ಆದಾಗ, 9ರಲ್ಲಿ ಸ್ಟಾರ್ಟ್ ಆದಾಗ ಅವ್ರದ್ದು ನಮ್ಮದು ಸಂಬಂಧ ಒಂದು ಹಂತಕ್ಕಿತ್ತು. ಆದರೆ ಈಗ ಬಹುಶಃ PSLನ ಟೀಮ್ಗೆ ಎಂಟ್ರಿ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಆ ಲೆವೆಲಲ್ಲಿ ಹೋದರೆ ಪೇಶಾವರ್ ಜುಲ್ಮಿ ಹಾಗೆ ಹೈದರಾಬಾದ್ ಕಿಂಗ್ಸ್ಮನ್, ಸೊ ಅವ್ರು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ PSL ನನಗೆ ಯಾಕೋ ಡೌಟ್ ಅನಿಸುತ್ತೆ, ಅವ್ರನ್ನ ಆ್ಯಡ್ ಮಾಡಲ್ಲ. ಇನ್ನು ದಕ್ಷಿಣ ಆಫ್ರಿಕಾದ SI T20 ಅಂತ ನೋಡಿದ್ರೆ ಸನ್ರೈಸರ್ಸ್, ಈಸ್ಟರ್ನ್ ಕೇಪ್ ಹಾಗೆ ಪ್ರಿಟೋರಿಯಾ ಕ್ಯಾಪಿಟಲ್ಸ್, ಸೊ ಈ ಟೀಮ್ಗಳು ಭಾಗವಹಿಸುವಂಥ ಸಾಧ್ಯತೆ ಇದೆ. ಸೊ SI ಲೀಗ್ ಕೂಡ, SI T20 ಲೀಗ್ ಕೂಡ ಇತ್ತೀಚಿನ ವರ್ಷಗಳಲ್ಲಿ ವೇಗವಾಗಿ ಬೆಳೀತಾ ಇದೆ. ಸೊ ಇನ್ನು ಅದರಲ್ಲಿ ಅಂತಾರಾಷ್ಟ್ರೀಯ ಆಟಗಾರರ ಸಂಖ್ಯೆ ಕೂಡ ಹೆಚ್ಚಿದೆ, ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ಇನ್ನು ಇಂಗ್ಲೆಂಡ್ನ ದಿ 100 ಲೀಗ್ನಿಂದ ನಾವು ನೋಡೋದಾದರೆ ಓವಲ್ ಇನ್ವಿನ್ಸಿಬಲ್ಸ್ ಹಾಗೆ ಟ್ರೆಂಟ್ ರಾಕೆಟ್ಸ್, ಈ 2 ಟೀಮ್ಗಳು ಕೂಡ ಭಾಗವಹಿಸ್ಬೋದು. ಸೊ ಇಂಗ್ಲೆಂಡ್ನ ವಿಭಿನ್ನ ಕ್ರಿಕೆಟ್ ಶೈಲಿ ಟೂರ್ನಿಗೆ ಹೊಸ ಆಯಾಮವನ್ನು ನೀಡಬಹುದು. ಹಾಗೆ ಅಮೆರಿಕಾದ ಮೇಜರ್ ಲೀಗ್ MLCಯಿಂದ MI ನ್ಯೂಯಾರ್ಕ್ ಹಾಗೆ ವಾಷಿಂಗ್ಟನ್ ಫ್ರೀಡಮ್, ಸೊ ಅಮೆರಿಕಾದಲ್ಲಿ ಕ್ರಿಕೆಟ್ ಬೆಳೀತಿರುವಂಥ ಸಮಯದಲ್ಲಿ ಇಲ್ಲೂ ಕೂಡ ಅವ್ರನ್ನ ಆ್ಯಡ್ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ UAEಯ IL T20 ಲೀಗ್ ಇದೆ. ಸೊ ಅಲ್ಲೂ ಕೂಡ ಡೆಸರ್ಟ್ ವೈಪರ್ಸ್ ಇದ್ದಾರೆ, MI ಎಮಿರೇಟ್ಸ್ ಕೂಡ ಇದೆ. ಸೊ ಅವ್ರನ್ನ ಕೂಡ ಆ್ಯಡ್ ಮಾಡೋದಾದರೆ ಈ 1-2 ಟೀಮ್ಗಳು ಬರುವಂಥ ಚಾನ್ಸಸ್ ಇದೆ. ಸೊ ಹಾಗಾಗಿ ಒಂದು ಡಿಫ್ರೆಂಟ್ ಆದಂಥ ಟೂರ್ನಮೆಂಟ್. ನಿಮಗೆ IPL ಇಷ್ಟು ವರ್ಷ ನೋಡುತ್ತೀರ, ಈ ಜನ್ರೇಷನ್ ಏನು ಕಿಡ್ಸ್ ಇದ್ದಾರೆ, ಸೊ ಅವರಿಗೆ IPL ಅನ್ನೋದೇ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇರುತ್ತೆ. ಆದರೆ CL T20 ಏನಾದರೂ ಬಂದರೆ
ಅದು ನೆಕ್ಸ್ಟ್ ಲೆವೆಲ್ ನಿಮಗೆ ಮನರಂಜನೆಯನ್ನು ಕೊಡುತ್ತೆ. ಯಾಕಂದರೆ ಬೇರೆ ಲೀಗ್ಗಳ ಟೀಮ್ ಜೊತೆ ಆಡ್ತಿರೋದು. ಫಾರ್ ಎಕ್ಸಾಂಪಲ್ RCB ವಿರುದ್ಧ ಪರ್ತ್ ಸ್ಕಾರ್ಚರ್ಸ್ ಆಡಿದ್ರೆ, ಹಾಗೆ ಗುಜರಾತ್ ಟೈಟನ್ಸ್ ವಿರುದ್ಧ ಸಿಡ್ನಿ ಸಿಕ್ಸರ್ಸ್ ಆಡಿದ್ರೆ ಹೇಗಿರುತ್ತೆ, MI ನ್ಯೂಯಾರ್ಕ್ ವಿರುದ್ಧ SI T20 ಚಾಂಪಿಯನ್. ಸೊ ಈ ಥರದ್ದೆಲ್ಲ ಮ್ಯಾಚ್ಗಳನ್ನು ನೋಡಿದಾಗ ಮಜಾ ಇರುತ್ತೆ. ಈಗ ಅಸಲಿ ಸಮಸ್ಯೆ ಏನು ಅಂತಂದರೆ ಹೇಗೆ ಇದನ್ನು ಶೆಡ್ಯೂಲ್ ಮಾಡ್ತೀರಾ ಅಂತ. ಯಾಕಂತಂದರೆ ಎಲ್ಲ ಟೀಮ್ಗಳಿಗೂ ಕೂಡ ಇಂಟರ್ನ್ಯಾಷನಲ್ ಡ್ಯೂಟೀಸ್ ಇದೆ. ಫಾರ್ ಎಕ್ಸಾಂಪಲ್ ನಾವು ಇಂಡಿಯನ್ ಟೀಮ್ ವಿಚಾರಕ್ಕೆ ಬರೋಣ. ಸೆಪ್ಟೆಂಬರಲ್ಲಿ ನಮಗೆ ಸ್ಟಾರ್ಟಿಂಗಲ್ಲೇ ಸೆಪ್ಟೆಂಬರಲ್ಲಿ 1ನೇ ತಾರೀಕಿಂದ 13ನೇ ತಾರೀಕುವರೆಗೆ ಬಾಂಗ್ಲಾದೇಶ ಟೂರ್ನಮೆಂಟ್ ಇದೆ. ಅಂದರೆ ಅವರ ಒಂದು ಟೂರ್ ಇದೆ ನಮಗೆ, ಬಾಂಗ್ಲಾದೇಶ್ ಟೂರ್. ಅದರಲ್ಲಿ 3 ODI ಇದೆ, 3 T20 ಇದೆ. ಸೊ ಆ ಕಾರಣಕ್ಕೆ ಹೇಗೆ ಅವೈಲಬಿಲಿಟಿ ಅನ್ನೋದೀಗ ಪ್ರಶ್ನೆ. ಯಾಕಂತಂದರೆ RCB ನಿಮ್ಗೆ ಗೊತ್ತು, ಸೆಪ್ಟೆಂಬರಲ್ಲೇ ನೀವು ಆರಂಭದಲ್ಲಿ ಏನಾದರೂ ಶುರು ಮಾಡಿದ್ರೆ ಟೂರ್ನಮೆಂಟನ್ನು, 3 ODI ಇರೋದರಿಂದ ವಿರಾಟ್ ಕೊಹ್ಲಿ ಅವ್ರನ್ನ ನಾವು ಮಿಸ್ ಮಾಡ್ಕೊಳ್ಬೇಕಾಗ್ಬೋದು. ಯಾಕಂದರೆ ವಿರಾಟ್ ಆ್ಯಕ್ಟಿವ್ ODI ಮೆಂಬರ್, ಇದು ಸಮಸ್ಯೆ. ಸೊ ಹಾಗಾಗಿ ವಿರಾಟ್ ಕೊಹ್ಲಿ ಇಲ್ಲದೆ ಚಾಂಪಿಯನ್ಸ್ ಲೀಗ್ T20 ಅಂತೂ ಕನಸು ಮನಸ್ಸಲ್ಲೂ ನೆನೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಅದೊಂದು ಸಮಸ್ಯೆ ಇದೆ. ಸೊ ಮೇನ್ ನಾನು ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ. ODI 3 ಇರೋದ್ರಿಂದ ವಿರಾಟ್ ಕೊಹ್ಲಿ ಇಸ್ ಅನ್ ಆ್ಯಕ್ಟಿವ್ ಮೆಂಬರ್. ಸೊ ಅವರು ಅಲ್ಲಿಗೆ ಹೋಗುವಂಥ ಚಾನ್ಸಸ್ ಇದೆ. ಸೊ ಅದನ್ನು ಬಿಟ್ಟರೆ ನಿಮಗೆ ತುಂಬ ಸಮಸ್ಯೆ ಆಗುವಂಥದ್ದು ಯಾರೂ ಇಲ್ಲ ನಮಗೆ RCBಲಿ. ಯಾಕಂತಂದರೆ ಇವ್ರು ಹೇಗೂ T20ಲಿ ನಮ್ಮನ್ನು ಆ್ಯಡ್ ಮಾಡಿಲ್ಲ. ಸೊ ಬಾಂಗ್ಲಾದೇಶ T20ಗೆ ಇವ್ರು ಆ್ಯಡ್ ಮಾಡ್ತಾರೆ ಅನ್ನೋ ಡೌಟ್ ಇಲ್ಲ. ನಮ್ಮ ಪ್ಲೇಯರ್ಸನ್ನು, ನಮ್ಮಲ್ಲಿ ರಜತ್ ಪಟೀದಾರ್, ಕೃಣಾಲ್ ಪಾಂಡ್ಯ, ಹಾಗೆ ಭುವನೇಶ್ವರ್ ಕುಮಾರ್ ತುಂಬ ಮುಂಚೂಣಿಲಿದ್ದಂಥ ಹೆಸರುಗಳು, ಅವ್ರನ್ನ ಆ್ಯಡ್ ಮಾಡಿಲ್ಲ ಇವರು. ಹಾಗಾಗಿ ನಮಗೇನು ಸಮಸ್ಯೆ ಆಗಿಲ್ಲ. ಬಟ್ ವಿರಾಟ್ ಕೊಹ್ಲಿ ODIಯಲ್ಲಿರೋದ್ರಿಂದ ಅದೊಂದು ಪ್ರಾಬ್ಲಮ್ ಆಗುತ್ತೆ, ನಂಬರ್ 1. ಎರಡನೇದಾಗಿ ಏಷ್ಯನ್ ಗೇಮ್ಸ್ ಕೂಡ ಇದೆ ಸೆಪ್ಟೆಂಬರ್ 19ರಿಂದ ಅಕ್ಟೋಬರ್ 4ರವರೆಗೆ. ಸೊ ಇದರಲ್ಲಿ ನಮ್ಮ T20 ಟೀಮ್ ಕೂಡ ಆ್ಯಡ್ ಆಗಿದೆ. ಬಟ್ ಏನು ಅಂತ ಅಂದರೆ ಅನೌನ್ಸ್ ಆಗಿದೆ. ಬಟ್ ನಮಗೇನು ಅದರಲ್ಲೂ ಸಮಸ್ಯೆ ಇಲ್ಲ ಅಂತಂದರೆ ನಮ್ಮ 15 ಮೆಂಬರ್ ಸ್ಕ್ವಾಡ್ ನೋಡಿದ್ರೆ ಯಾರೂ ಕೂಡ RCBದು ಒಂದು ಪ್ಲೇಯರ್ ಕೂಡ ಇಲ್ಲ ಇದರಲ್ಲಿ. ಸೊ ಹಾಗಾಗಿ ಏಷ್ಯನ್ ಗೇಮ್ಸ್ ಏನು ನಮಗೆ ಸಮಸ್ಯೆ ಆಗಲ್ಲ. ಸೊ ಒಂದೇ ಒಂದು ಸಮಸ್ಯೆ ಅಂತಂದರೆ ಬಾಂಗ್ಲಾದೇಶ ಟೀಮ್ ಇದೆ, ಅದು 13ರೊಳಗಡೆ ಮುಗಿಯೋದ್ರಿಂದ ಏನಾದರೂ ಆಫ್ಟರ್ 15 ಇಟ್ಟರೆ ಟೂರ್ನಮೆಂಟ್ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂತಂದರೆ ನಾನು GTದು ನೋಡ್ತಾ ಇದ್ದೀನಿ, ಬಹುತೇಕ ವಾಷಿಂಗ್ಟನ್ ಸುಂದರ್ ಒಬ್ಬರನ್ನ ಬಿಟ್ಟರೆ ಈ ಒಂದು ಏಷ್ಯಾ ಕಪ್ ಸ್ಕ್ವಾಡಲ್ಲಿ ಬೇರೆ ಯಾರೂ ಕೂಡ ಇಲ್ಲ. ಯಾರು ರನ್ನರಪ್ ವಿನ್ನರಪ್ ಟೀಮಲ್ಲಿರುವಂಥವ್ರು ವಾಷಿಂಗ್ಟನ್ ಸುಂದರ್ ಒಬ್ಬರೇ ಇರೋದು GTಯಿಂದ. ಸೊ ಹಾಗಾಗಿ ಒಂದು ದೊಡ್ಡ ಸಮಸ್ಯೆ ಏನು ಆಗಲ್ಲ. ನಾವು ಟೂರ್ನಮೆಂಟನ್ನು ಇಂಡಿಯನ್ ಪರ್ಸ್ಪೆಕ್ಟಿವಲ್ಲಿ ಆಡಿಸ್ಬೋದು. ಬಟ್ ಫಾರಿನ್ ಪ್ಲೇಯರ್ಸ್ ಅವೈಲಬಿಲಿಟಿ ಹೇಗಿದೆ ಅನ್ನೋದು ಈಗ ಪ್ರಶ್ನೆ. ನಮಗೆ ಫಾರ್ ಎಕ್ಸಾಂಪಲ್ ಜಾಶ್ ಹೇಸಲ್ವುಡ್ ಅಂತ ಪ್ಲೇಯರ್ ಸಿಗ್ತಾರಾ? ಆಸ್ಟ್ರೇಲಿಯಾದ ಏನಾದರೂ ಆಗ ಕಮಿಟ್ಮೆಂಟ್ ಇಂಟರ್ನ್ಯಾಷನಲ್ ಡ್ಯೂಟಿ ಇದ್ದರೆ ಸಮಸ್ಯೆ ಆಗ್ಬೋದು. ಹಾಗೆ ಟಿಮ್ ಡೇವಿಡ್ ಅಂತ ಪ್ಲೇಯರ್ಸ್, ಓಪನಿಂಗ್ ಅಂತ ಬಂದಾಗ ಫಿಲ್ ಸಾಲ್ಟ್ ಇಂಗ್ಲೆಂಡ್ನ ಪ್ಲೇಯರ್. ಸೊ ಓವರ್ಸೀಸ್ ಪ್ಲೇಯರ್ಸ್ ನಮಗೆ ಸಿಗ್ತಾರ ಆ ಸಂದರ್ಭದಲ್ಲಿ? ಜೇಕಬ್ ಬೆಥೆಲ್ ಇರ್ಬೋದು, ಅಥವಾ ಜಾರ್ಡನ್ ಕಾಕ್ಸ್ ಇರ್ಬೋದು, ಇವರೆಲ್ಲ ಸಿಗ್ತಾರಾ ಅನ್ನೋದು ಈಗ ನೋಡಬೇಕಾಗಿದೆ. ಗ್ಲೀಸನ್ ಇರ್ಬೋದು, ರೊಮ್ಯಾರಿಯೋ ಶೆಫರ್ಡ್. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಎಲ್ಲರ ಅವೈಲಬಿಲಿಟಿ, ಎಲ್ಲ ಟೀಮ್ಗಳ ಒಂದು ಫ್ರೀ ಟೈಮ್ ನೋಡ್ಕೊಂಡು ಈ ಟೂರ್ನಮೆಂಟನ್ನು ಆಡಿಸ್ಬೇಕಾಗತ್ತೆ. ದಿಸ್ ಇಸ್ ಅಪ್ ಟು ICC, ಹಾಗೆ BCCI, IPLನ ಗವರ್ನಿಂಗ್ ಕೌನ್ಸಿಲ್ ಹೇಗೆ ಇದನ್ನು ಪ್ಲ್ಯಾನ್ ಮಾಡ್ತಾರೆ ಕಾದು ನೋಡೋಣ. ಒಂದು ವೇಳೆ ಆದರೆ ಯಾರು ಚಾಂಪಿಯನ್ ಆಗ್ತಾರೆ ಕಮೆಂಟ್ ಮಾಡಿ. ನಮಸ್ಕಾರ.